ಸಮೀವುಲ್ಲಾ ಸರ್, ಈಗ ಇಲ್ಲಿ ತನಕ ಮುಗೀತು, ಎಲ್ಲವೂ ಸರಿಯಾಗೈತಾ ಅನ್ಕೊಂಡ್ರೆ ಇಲ್ಲ, ಚಾಲೆಂಜಸ್ಗಳು ಇನ್ ಮುಂದಕ್ಕೆ. ತಗೊಂಡಿರೋ 13 ಜನನೇ ಯಾವ್ಯಾವ ಖಾತೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ನನ್ಗೆ ಒಂದ್ ಹೇಳಿ, ಯಾಕೆ ಇಂಥದೇ ಖಾತೆ ಬೇಕು ಅಂತ ಹೋಗ್ತಾರೆ? ಜನಕ್ಕೆ ಅರ್ಥ ಆಗಂಗೆ ಹೇಳಿ. ರಾಜಕೀಯ ನೋಡಿ, ಪ್ರಾಕ್ಟಿಕಲ್ ಆಗಿ ಚರ್ಚೆ ಮಾಡೋಣ. ಖಾತೆಗಳನ್ನ ನಮಗೆ ಯಾಕೆ ಬೇಕು ಅಂತ ಎಲ್ಲರೂ ಯಾಕೆ ಕೇಳ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ಸತ್ಯ. ಜನರಿಗೆ ಅರ್ಥ ಆಗಂಗೆ ಹೇಳಿ. ಜನರಿಗೂ ಅರ್ಥ ಆಗ್ಬಿಟ್ಟಿದೆ. ನೀವು ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದ್ 5-6 ಜನ ಮಂತ್ರಿಗಳು ಬಿಟ್ಟು ಉಳಿದವರೆಲ್ಲ ಖಾತೆಗಳನ್ನ ನಿಭಾಯಿಸಿದ ರೀತಿ ನೋಡಿದ್ರೆ, ಆ ಖಾತೆಗಳಲ್ಲಿ ನಡೆಯೋ ವಹಿವಾಟುಗಳನ್ನ ನಿಭಾಯಿಸೋದಕ್ಕೆ ಬೇರೆ ಬೇರೆ ಮನೆಗಳನ್ನ ಮತ್ತು ಅವ್ರವ್ರ ಹೆಂಚ್ಮೆನ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದು ನೋಡಿದ್ರೆ, ಪೊಗದಷ್ಟು ಖಾತೆಗಳು ಯಾಕೆ ಬೇಕು ಅಂತ, ಪೊಗದಷ್ಟು ಖಾತೆಗಳು ಯಾಕೆ ಬೇಕು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಒಂದು 4-5 ಜನ ಕನ್ಸರ್ನ್ ಇಂದ ಮಾಡೋರು ಇದ್ದಾರೆ. ನಾನು ಸ್ವೀಪಿಂಗ್ ರಿಮಾರ್ಕ್ ಏನ್ ಮಾಡೋದಕ್ಕೆ ಹೋಗೋದಿಲ್ಲ. 4-5 ಜನ ಮಾಡೋರು ಇದ್ದಾರೆ. ಹೀಗಾಗಿ ಖಾತೆಗಳು ನನಗೆ ಬೇಕು ಅನ್ನೋದು ಮಹತ್ವಾಕಾಂಕ್ಷೆ ಮತ್ತು ಜನಸೇವೆಯ ಹಂಬಲ ಆಗಿ ಅದ್ರ ಪ್ರಕಾರ ಇದ್ರೆ ಅದನ್ನ ವೆಲ್ಕಮ್. ಯಾವ ಖಾತೆ ಆದ್ರೇನು ಡೆವಲಪ್ಮೆಂಟ್, ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೂ ನಾನು ಇಲ್ಲಿ ಈ ಸರ್ಕಾರದ ಮುಂದಿರುವ ಒಂದು ಮುಖ್ಯ ಸವಾಲನ್ನು ನಾನಿಲ್ಲಿ ಗುರ್ಸೋದಕ್ಕೆ ಇಷ್ಟಪಡೋದು, ಒಂದು ರೆವಿನ್ಯೂ ರಿಸೋರ್ಸ್ ಮೊಬಿಲೈಸೇಷನ್. ನೀವು ಇಡೀ ದುಡ್ಡು ಗ್ಯಾರಂಟಿ ಹೋಗುತ್ತೆ. ಇಡೀ ದುಡ್ಡು ಗ್ಯಾರಂಟಿಗೆ ಸಿದ್ದರಾಮಯ್ಯನವರು ಹಗ್ಗದ ಮೇಲಿನ ತಂತಿ ಮೇಲಿನ ನಡಿಗೆ ಅನ್ನುವ ರೀತಿಯಲ್ಲಿ ಈ ಹೊಸ ಸಿಎಂ ಹೇಗೆ ಹೊಸ ರಿಸೋರ್ಸ್ ಅನ್ನ ಮೊಬಿಲೈಸ್ ಮಾಡ್ತಾರೆ ಅನ್ನೋದು ಅವ್ರ ಮುಂದಿರುವ ದೊಡ್ಡ ಚಾಲೆಂಜ್. ಹೊಸ ಸಂಪನ್ಮೂಲ ಕ್ರೋಢೀಕರಣ ಯಾವ ಸೋರ್ಸ್ ಇಂದ ತಗೋತಾರೆ. ಆಮೇಲೆ ಈಗ 3 ವರ್ಷ ಗ್ಯಾರಂಟಿ ಪೀರಿಯಡ್ ಆಯ್ತು. ಅಲ್ಲಿ ನೆಗೆಟಿವ್ ಪಾಯಿಂಟ್ಸು ಪಾಸಿಟಿವ್ ಪಾಯಿಂಟ್ಸು ಎರಡೂ ನೋಡಿದ್ರು. ಬೊಕ್ಕಸಕ್ಕೆ ಎಷ್ಟು ಭಾರ ಅಂತಲೂ ಗೊತ್ತು. ಆಮೇಲೆ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಗೃಹಲಕ್ಷ್ಮಿನಲ್ಲಿ ಬಹಳ ಮಿಸ್ಯೂಸು ಆಗ್ತಿದೆ ಅಂತ. ಸೊ ನನ್ ತಿಳಿಗೆ 3 ವರ್ಷ ನೀವು ತಂದ್ರಿ ಅಂದ್ರೆ ಗ್ಯಾರಂಟಿ ಚೇಂಜ್ ಮಾಡಬಾರ್ದು ಅಂತೇನಿಲ್ಲ, ನಾನು ರದ್ದು ಮಾಡಿ ಅಂತ ಹೇಳಲ್ಲ. ಒಂದು ಯೋಜನೆಗಳ ರಿವಿಷನ್ಗೆ, ಪರಿಷ್ಕರಣೆಗೆ ಇದು ಸಕಾಲ. ಲೆಟ್ ಹಿಮ್ ಕಮ್ ಔಟ್, ಲೆಟ್ ದಿ ನ್ಯೂ ಚೀಫ್ ಮಿನಿಸ್ಟರ್ ಕಮ್ ಔಟ್ ವಿತ್ ನೀವು ಏನದು ಒಂದು ಗ್ಯಾರಂಟಿಯನ್ನ ನಾನು ಪುನರ್ ಪರಿಶೀಲನೆ ಮಾಡ್ತೀನಿ ಅಥವಾ ಮಾನದಂಡ ನಿಗದಿ ಮಾಡ್ತೀನಿ, ಜಿನೈನ್ ಜನರಿಗೆ ರೀಚ್ ಆಗೋ ತರ ಒಂದು ಸಿಸ್ಟಮ್ ಅನ್ನು ತರ್ತೀನಿ, ನಾನು ಇಷ್ಟು ಹಣ ಕಟ್ ಡೌನ್ ಮಾಡ್ತೀನಿ ಅಥವಾ ಆ ಬಂದ ಹಣನ ನಾನು ಇಲ್ಲಿಗೆ ಡೈವರ್ಟ್ ಮಾಡ್ತೀನಿ. ಮಿಸ್ಯೂಸ್ ಆಗೋದಕ್ಕೆ ಯಾಕೆ ಗ್ಯಾರಂಟಿ ಕೊಡಬೇಕು? ಅದು ಜಿನೈನ್ ಪ್ರಶ್ನೆ. ಈಗ ಅನ್ನಭಾಗ್ಯ ಒಳ್ಳೆ ಪ್ರೋಗ್ರಾಮು, ಎರಡು ಮಾತಿಲ್ಲ. ಲೂಟಿ ಹೊಡಿತಿದ್ದಾರೆ. ಅಕ್ಕಿ ಕಳ್ಸಾಗಣಿಕೆ ಹೇಗಾಗ್ತಾ ಇದೆ ಅಂತಂದ್ರೆ, ನೀವು ಆಂಧ್ರ ಕರ್ನಾಟಕ ಬಾರ್ಡರ್ ಅಲ್ಲಿರುವ ರೈಸ್ ಮಿಲ್ಗಳಿಗೆ ನೀವು ರೈಡ್ ಮಾಡಿದ್ರೆ ಇಡೀ ಅನ್ನಭಾಗ್ಯದ ಅಕ್ಕಿ ಅಲ್ಲಿ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಸರ್ವರ್ ರೈಸ್ ಮಿಲ್ ಅಲ್ಲಿ ಪಾಲಿಶ್ ಮಾಡ್ತಾರೆ, ಕಳ್ಳೆಕ್ಕ ತೋರಿಸ್ತಾರೆ. ಅದನ್ನ ಆಂಧ್ರ ತಮಿಳ್ನಾಡು ದೊಡ್ಡ ದಂಧೆ ಎವ್ರಿ ಡೇ 100 ಲಾರಿ ಹೋಗುತ್ತೆ. ಬಿಗ್ ರಾಕೆಟ್ ಇಸ್ ಬಿಹೈಂಡ್ ಇಟ್. ಈ ಪುರುಷಾರ್ಥಕ್ಕೆ ಎಷ್ಟು ಕಾರ್ಡ್ಗಳಿಗೆ ಅನ್ನಭಾಗ್ಯ ಕೊಡಬೇಕು ಮಾಡಿ, ಕಮ್ಮಿ ಆಗ್ಲಿ, ತಗೊಳ್ಳಿ. ಅದನ್ನ MLAಗಳಿಗೆ ಕೊಡಿ, ರಸ್ತೆಗಳಿಗೆ ಕೊಡಿ, ಬೇರೆ ಪ್ರೋಗ್ರಾಮಿಗೆ ಕೊಡಿ. ಹೀಗಾಗಿ ಗ್ಯಾರಂಟಿ ಯೋಜನೆ 3 ವರ್ಷ ಒಂದು ಇಡೀ ದೇಶದಲ್ಲೇ ಟ್ರೆಂಡ್ ಸೆಟ್ ಮಾಡಿದಂತಹ ಯೋಜನೆಗಳು ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸನ್ನ ಕಂಡಿವೆ, ಎಷ್ಟು ಮಟ್ಟಿಗೆ ದುರ್ಬಳಕೆ ಆಗ್ತಿದೆ ಅನ್ನೋದನ್ನ ಮಾಡೋದಕ್ಕೆ, ಜಡ್ಜ್ ಮಾಡೋದಕ್ಕೆ 3 ವರ್ಷ ಒಂದು ಸಫಿಷಿಯೆಂಟ್ ಆದಂತಹ ಟೈಮ್. ಸರ್ವೆ ಮಾಡಿಸಿ. ಇದು ಹೊಸ ಮುಖ್ಯಮಂತ್ರಿಯ ಮುಂದಿರುವ ಅಲ್ಲ. ಅದ್ರ ಜೊತೆ ಕೇಳಿ, ಒಂದ್ ಸೆಕೆಂಡ್ ಆಯ್ತು ತಡೀರಿ, ಇನ್ ಮುಂದಕ್ಕೆ ನಿಮ್ಗೆ ತುಂಬಾ ಟೈಮ್ ಇದೆ. ಕಾಂಗ್ರೆಸ್ನವ್ರು ಅಂದ್ರೆ ಈ ನಮ್ ಡಿಬೇಟ್ ಅಲ್ಲಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದು ಪ್ರಶ್ನೆ ಹಾಕ್ಬಿಡ್ತೀನಿ ರಘು. ಈ ಖಾತೆಗಳಿಗೆ ನಂಗೆ ಇಂಥದ್ದೇ ಬೇಕು ಅಂತ ಕಿತ್ತಾಟ ಒಂದ್ ಕಡೆ ಇದೆ, ನೀವಿಲ್ಲ ಅನ್ನಂಗೆ ಇಲ್ಲ ಇದೆ. ಯಾಕಂದ್ರೆ ಇಲ್ಲಾಂದ್ರೆ ಸ್ಪೀಕರ್ ಅವ್ರು ಬಂದು ನಾನು ಇದ್ರೊಳಗಿರಲ್ಲಪ್ಪ, ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತಾರಲ್ಲ. ಆಮೇಲೆ ದೊಡ್ಡವರು ನನ್ನ ಹಿರಿತನಕ್ಕೆ ತಕ್ಕಂತೆ ಖಾತೆ ಕೊಡ್ತಾರೆ. ಯಾವ್ದು ಸರ್ ಹಿರಿತನಕ್ಕೆ ಕಿರಿತನಕ್ಕೆ ತಕ್ಕಂತೆ ಖಾತೆಗಳಿದಾವೆ ನಮ್ಮ ರಾಜ್ಯದಲ್ಲಿ? ಹಿರಿತನಕ್ಕೆ ತಕ್ಕಂತೆ ಅಧಿಕಾರಿಗಳು ಮಿನಿಸ್ಟರ್ಗಳಿಗೆ ಭಯನೇ ಪಡಲ್ಲ. ಅವ್ರು ಹೇಳಿದ ಕೆಲಸ ಮಾಡೋದಿರ್ಲಿ, ಫೋನ್ ಮಾಡಿದ್ರು ಬೇಕೋ ಬಿಟ್ಟಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರಲ್ಲ. ಯಾಕೆ ಹಿಂಗ್ ಬದಲಾಗಿದೆ? ಓಕೆ ನೋಡಿ, ಮೊದಲನೇದಾಗಿ ತಾವೇನು ಹೇಳಿದ್ರೆ ಗ್ಯಾರಂಟಿ ಪರಿಷ್ಕರಣೆ ಇದೆಯಲ್ಲ 100% ಆಲ್ರೆಡಿ ಕೇಂದ್ರ ಸರ್ಕಾರನೇ ರಾಜ್ಯ ಸರ್ಕಾರಕ್ಕೆ ಒಂದು ಸಣ್ಣ ಫೇವರ್ ಅನ್ನು ಆಲ್ರೆಡಿ ಮಾಡಿದೆ. ಸರಿಸುಮಾರು 9.8 ಲಕ್ಷ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಕೇಂದ್ರ ಸರ್ಕಾರನೇ ಮಾಡಿದೆ. ಕೇಂದ್ರ ಸರ್ಕಾರ ಅದನ್ನ ಡಿಲೀಟ್ ಮಾಡಿಬಿಟ್ಟು ನಮಗೆ ಕಳಿಸಿದೆ. ಅಂದ್ರೆ ಅವ್ರು ಕೊಡ್ತಕ್ಕಂಥ ಹಕ್ಕಿಯನ್ನೇನು ನಮ್ಮ ಇದಿತ್ತಲ್ಲ ಪಾಲು, ಅದನ್ನ ಅವರೇ ಡಿಲೀಟ್ ಮಾಡಿ, ಅಷ್ಟು ಜನ ಏನು ಇನ್ಕಮ್ ಟ್ಯಾಕ್ಸ್ ಅಸೆಸ್ ಇದ್ದಾರೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಅವರನ್ನು ಆಲ್ರೆಡಿ ಅವರೇ ಡಿಲೀಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ 9.8 ಲಕ್ಷನ. ಅಂದ್ರೆ ಸರಿಸುಮಾರು 10 ಲಕ್ಷ ಗ್ಯಾರಂಟಿ ಬೆನಿಫಿಷಿಯರೀಸ್ ಏನಿದ್ದಾರೆ ಬೈ ಡಿಫಾಲ್ಟ್ ಅವ್ರಿಗೆ ಹೋಗ್ತಾ ಏನೋ ಕಮ್ಮಿ ಆಗ್ತದೆ. ಇದು ಮೊದಲನೇದು. ಆಮೇಲೆ ಎರಡನೇದೇನಾಗಿದೆ, ಈ ಇನ್ನು ಎಲೆಕ್ಷನ್ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಸರಿಸುಮಾರು 1 ಲಕ್ಷಕ್ಕಿಂತ 1 ಲಕ್ಷ ಜನರು
ಜನರು, ತೀರೋಗಿರ್ತಕ್ಕಂಥ 1 ಲಕ್ಷ ಜನರು ಆಲ್ರೆಡಿ ಅದನ್ನ ಮತ್ತೆ ತಗೊಂಡಿದ್ದಾರೆ. ಅಂದ್ರೆ 3-4 ಮಂತ್ಸ್ ಇಂದ ಅವ್ರು ಕಂಟಿನ್ಯೂಸ್ ತೆಗೆದುಕೊಳ್ತಾ ಇದ್ದಾರೆ ಅವರ ಕುಟುಂಬದ ಯಾವುದೋ OTP ತಗೊಂಡು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಆಫೀಸರ್ಸ್ಗಳು ಕೆಲಸ ಏನ್ ಮಾಡ್ತಾ ಸೊ ಇದ್ದಾರೆ? ಇದೆಲ್ಲ ನೋಡಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅನ್ನು ಮಾಡ್ತಾ ಇದೀವಿ, ಕಾಲಕ್ಕೆ ಮಾಡ್ತಾನೆ ಇದೀವಿ. 1 ಲಕ್ಷ ಚಿಲ್ಲರೆ ಆಡ್ ಬೆನಿಫಿಷರೀಸ್ ಏನಿದ್ದಾರೆ ಅವ್ರು ತೀರೋದ ನಂತರ ಅವ್ರಿಗೆ ಬೆನಿಫಿಟ್ ಹೋಗ್ತಾ ಇದೆ, ಎಸ್ಪೆಷಲಿ ಗೃಹಲಕ್ಷ್ಮಿ. ಸೊ ಅದನ್ನೇನ್ ಮಾಡ್ತೇವೆ ನಾವು ರಿವೈಸ್ ಮಾಡಿ ಈಗ ಹೊಸದಾಗಿ ನಿಜವಾಗ್ಲೂ ಯಾರು ಫಲಾನುಭವಿಗಳಿದ್ದಾರೆ ಅಥವಾ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅದನ್ನೆಲ್ಲ ಮಾಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ, ಅದನ್ನ ಪರಿಷ್ಕರಣೆ ಮಾಡ್ತೀವಿ. ಇನ್ನು ನಾಯಕತ್ವ ವಿಚಾರವಾಗಿ ಬರೋದಾದ್ರೆ ಯಾರನ್ನು ಸನ್ಯಾಸಿಗಳಲ್ಲ. ಯಾಕೆ ಹಿರಿತನ ಅಂತಂದ್ರೆ ಅನುಭವ ಮತ್ತೆ ಅವರ ಕಾಂಟ್ರಿಬ್ಯೂಷನ್ ಟು ದ ಪಾರ್ಟಿ. ಯಾರು ಅಲ್ಲ ಈಗ ಇರ್ತಕ್ಕಂಥ ಉತ್ಕರ್ಷ್ ಒಂದ್ ಸೆಕೆಂಡ್. ಹೌದಪ್ಪ, ಹಿರಿತನಕ್ಕೊಂದ್ ಖಾತೆ ಕಿರಿತನಕ್ಕೊಂದ್ ಖಾತೆ ಅಂತಿಲ್ಲ. ಹಿರಿತನ ಅಂದ್ರೆ ದೊಡ್ಡ ದೊಡ್ಡ ಖಾತೆಗಳನ್ನ ದೊಡ್ಡವ್ರಿಗೆ ಕೊಟ್ರೆ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನೀವು ಹೇಳ್ತೀರಾ. ಭ್ರಷ್ಟಾಚಾರ ಇದ್ದಂಗ ಕೇಳ್ಕೊಂಡ್ ಬಂದಿದ್ ಯಾವ ಖಾತೆಗಳಲ್ಲಿ ಎಂತೆಂತವ್ರ ಹೆಸರಲ್ಲಿ ಕೇಳ್ಕೊಂಡ್ ಬಂದ್ವಿ ನಾವು? ಯಾರ ಹೆಸರಲ್ಲಿದೆ? ಆಯ್ತಪ್ಪ, ಸ್ಥಾನದಿಂದ ತಡೀರಿ, ಮುನಿಯಪ್ಪ ಅವ್ರ ಹೆಸರು ತಗೊಳ್ಳಿ, ಜಮೀರ್ ಅಹಮದ್ ಅವರು ವಸತಿ ಇದರಲ್ಲಿ ಏನಾಗಿತ್ತು ಅಂತ ತಗೊಳ್ಳಿ. ಹೇಳ್ರಿ ನೀವು ಏನಾಗಿತ್ತು ಅಂತ ನಿಮ್ಗೆ ರಿವೈಂಡ್ ಮಾಡ್ಕೊಂಡು ಕೂರ್ಲ ನಾನು. ಕೇಳಿಸ್ಕೊಳ್ಳಿ, ಯಾರೋ ಒಬ್ಬ ಅಲ್ಲಿ ಲೋಕಲ್ ಅಲ್ಲಿ ಅವನೊಬ್ಬ ಏನು ಪೇಟಿಎಂ ಅಲ್ಲ ಅಥವಾ ಇನ್ನೊಂದು ಕಲೆಕ್ಟ್ ಮಾಡವನೆ ಅಂದ್ರೆ ಅದು ಮಂತ್ರಿಗಳಲ್ಲ, ಲೋಕಲ್ ಅಲ್ಲಿ ಆಗಿರ್ತಕ್ಕಂಥ ಅದು ಅವ್ರ ಬಿಜೆಪಿ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಮನೆ ಟ್ರಾನ್ಸ್ಫರ್. ಅದು ಕಾರ್ಯಕರ್ತರು ಒಂದ್ ನಿಮಿಷ, ಹೌದು ಬಿಜೆಪಿ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಹಣ ಅದು ಟ್ರಾನ್ಸ್ಫರ್. ನಮ್ ಕಾಂಗ್ರೆಸ್ ಹೌದು ರೀ, ಜಮೀರ್ ಅಹಮದ್ ಅಲ್ಲ, ಅವರು ದುಡ್ಡು ಬಿಜೆಪಿ ಅದಕ್ಕೆ ಅಲ್ವಾ ಜಮೀರ್ ಅವ್ರನ್ನ ಈ ಸಲ ಕ್ಯಾಬಿನೆಟ್ ಒಳಗೆ ಕರ್ಕೊಳ್ಳಿಲ್ಲ ನೀವು? ತಗೊಳ್ತೀವಿ ನಾವು, ಅದಕ್ಕೆ ಕರ್ಕೊಳ್ಳಿಲ್ಲ ಅಲ್ವಾ? ಎಷ್ಟು ಏಜು? ನಿಮ್ಗೆ ಜೆನ್ಸೆಟ್ ಅಂದ್ರೆ ಗೊತ್ತಿದ್ ಯಾರು ಹೇಳಿ, ನೀವ್ಯಾರು? ನವಯುವಕರು ನೀವು ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಜನ್ಸಿ ಅಂದ್ಬಿಡ್ತೀರಾ ಬಿಡ್ರಿ. ನೀವು ಬಿಟ್ರೆ ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಜೆನ್ಸಿ ಅವರು. ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನೀವು ಒಪ್ಕೊಂತೀರಾ ಮೋದಿ ಜನ್ಸಿ ಅಂತ? ಅವ್ರು ಹೇಳ್ತಾರೆ, ನಾಯಕ ಅಂತ ನಾವ್ ಹೇಳ್ತೀರ, ಅರ್ಥ